ನಟ ದರ್ಶನ್ಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಕಂಟಕಗಳು. ಒಂದು, ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಲೆ ಪ್ರಕರಣದಲ್ಲಿ ಅವರು ಆರೋಪಿಯಾಗಿದ್ದಾರೆ. ಎರಡನೇದ್ದು, ಈಗ ಮತ್ತೊಂದು ಸಂಕಷ್ಟ ಏನು ಅಂತಂದ್ರೆ ಈ ಬಾತುಕೋಳಿಯನ್ನ ಸಾಕಿದ್ದು. ಯಾಕೆ ಬಾತುಕೋಳಿ ಸಾಕಿದ ತಕ್ಷಣ ಏನಾದ್ರು ಸಮಸ್ಯೆನಾ ಅಂತಂದ್ರೆ ಅದರಲ್ಲೊಂದು ಸಮಸ್ಯೆ ಇದೆ. ಸಮಸ್ಯೆ ಏನು ಅಂತ ನೋಡಿ. ಕೊಲೆ ಕೇಸ್ ಬಳಿಕ ದಾಸನಿಗೆ ಮತ್ತೊಂದು ಸಂಕಷ್ಟ. ನಿಷೇಧಿತ ಬಾತುಕೋಳಿಗಳ ಸಾಕಾಣಿಕೆ ತಂದ ಸಂಕಷ್ಟ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಸಮನ್ಸ್ ಜಾರಿ. ದಂಪತಿ ಖುದ್ದು ಕೋರ್ಟ್ಗೆ ಆಗಬೇಕಿದೆ ಹಾಜರಿ. ಮೊದಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿನಲ್ಲಿರುವ ನಟ ದರ್ಶನ್ಗೆ ಇದೀಗ ಮತ್ತೊಂದು ದೊಡ್ಡ ಕಾನೂನು ಆಪತ್ತು ಎದುರಾಗಿದೆ. ಕಾನೂನು ಬಾಹಿರವಾಗಿ ವಿದೇಶಿ ಬಾತುಕೋಳಿಗಳನ್ನು ವಶದಲ್ಲಿಟ್ಟುಕೊಂಡ ಆರೋಪದ ಅಡಿ ಖಾಸಗಿ ದೂರು ಕೊಡಲಾಗಿದೆ. ಪರವಾನಗಿ ಪಡೆಯದೆ ನಿಷೇಧಿತ ಬಾತುಕೋಳಿಗಳನ್ನು ಫಾರ್ಮ್ ಹೌಸ್ನಲ್ಲಿ ಇಟ್ಟುಕೊಂಡಿರುವ ಆರೋಪ ಇದಾಗಿದೆ. ಅರಣ್ಯ ಇಲಾಖೆಯಿಂದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಈ ದೂರು ದಾಖಲಾಗಿದ್ದು, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಫಾರ್ಮ್ ಹೌಸ್ ಮ್ಯಾನೇಜರ್ ನಾಗರಾಜ್ಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಹಿಂದೆ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ದರ್ಶನ್ ಈ ನಿಷೇಧಿತ ಬಾತುಕೋಳಿಗಳ ಬಗ್ಗೆ ಮಾತನಾಡಿದರು. ಫಾರ್ಮ್ ಹೌಸ್ನಲ್ಲಿ 4 ಬಾರ್ ಹೆಡೆಡ್ ಗೂಸ್ಗಳನ್ನು ಕೂಡಿಟ್ಟುಕೊಂಡ ಆರೋಪದ ಅಡಿ ಕೇಸ್ ದಾಖಲಾಗಿದ್ದು, ಇಂತಹ ತಳಿಗಳ ವಿಶೇಷತೆ ಕುರಿತು ಸ್ವತಃ ದರ್ಶನ್ ಮಾತನಾಡಿದರು. ಇದೇ ವಿಚಾರ ಕಾನೂನು ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿದ್ದು, ಆರೋಪಿಗಳಿಗೆ ಟಿ ನರಸೀಪುರ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡಿದೆ. ಹೀಗಾಗಿ ಜುಲೈ 4ನೇ ತಾರೀಕು ಖುದ್ದು ಕೋರ್ಟ್ಗೆ ದರ್ಶನ್, ವಿಜಯಲಕ್ಷ್ಮಿ ಮತ್ತು ಮ್ಯಾನೇಜರ್ ಹಾಜರಾಗಬೇಕಾಗಿದೆ. ಇನ್ನು ಬಾರ್ ಹೆಡೆಡ್ ಗೂಸ್ ಎಂಬ 4 ವಿಶಿಷ್ಟ ಪ್ರಭೇದದ ಬಾತುಕೋಳಿಗಳನ್ನು ದರ್ಶನ್ ತಮ್ಮ ಕೆಂಪಯ್ಯನ ಹುಂಡಿಯ ಫಾರ್ಮ್ ಹೌಸ್ನಲ್ಲಿ ಸಾಕಿದ್ರು. ತೋಟದ ಮೇಲೆ ಈ ಹಿಂದೆ ದಾಳಿ ಮಾಡಿದ್ದ ಅರಣ್ಯ ಅಧಿಕಾರಿಗಳು ವಿದೇಶಿ ಪ್ರಭೇದದ ಬಾತುಕೋಳಿ ವಶಕ್ಕೆ ಪಡೆದಿದ್ರು. ಬಾರ್ ಹೆಡೆಡ್ ಗೂಸ್ ಹೆಚ್ಚಾಗಿ ಮಧ್ಯ ಏಷ್ಯಾ ಪ್ರದೇಶದಾಗಿದ್ದು ವಲಸೆ ಬಂದಿದ್ವು. ಇವುಗಳನ್ನು ಸಾಕೋದು ವನ್ಯಜೀವಿ ಸಂರಕ್ಷಣೆಯ ಕಾಯ್ದೆಯಡಿ ಅಪರಾಧ ಆಗಿದೆ. ಆಗ ಬಾತುಕೋಳಿಗಳನ್ನು ಸ್ನೇಹಿತರು ಕೊಟ್ಟಿದ್ರು ಅಂತ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ರು. ನಟ ದರ್ಶನ್ ವಿರುದ್ಧ ನಿಷೇಧಿತ ವನ್ಯ ಪಕ್ಷಿಗಳ ಸಾಕಾಣಿಕೆ ಪ್ರಕರಣ ದಾಖಲಾಗಿತ್ತು. ಇದೀಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ನಟ ದರ್ಶನ್ಗೆ ಮತ್ತೊಂದು ಕಾನೂನಿನ ಸಂಕಷ್ಟ ಎದುರಾಗಿದೆ. ಅವರ ಫಾರ್ಮ್ ಹೌಸ್ನಲ್ಲಿ ನಿಷೇಧಿತ ಪ್ರಭೇದದ ಪಕ್ಷಿಗಳನ್ನು ಸಾಕಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ 1.5 ವರ್ಷಗಳ ಹಿಂದೆ ಕೇಸ್ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟಿ ನರಸೀಪುರ ನ್ಯಾಯಾಲಯ ನಟ ದರ್ಶನ್ಗೆ ಜೊತೆಗೆ ಅವರ ಪತ್ನಿಗೆ ಜೊತೆಗೆ ಅವರ ಮ್ಯಾನೇಜರ್ಗೆ ಸಮನ್ಸನ್ನು ಜಾರಿ ಮಾಡಿದೆ. ಹೀಗಾಗಿ ಜುಲೈ 4ನೇ ತಾರೀಕು ಈ ಮೂವರೂ ಕೂಡ ಖುದ್ದಾಗಿ ಕೋರ್ಟ್ಗೆ ಹಾಜರಾಗಬೇಕು. ಜೊತೆಗೆ ಯಾವ ಕಾರಣಕ್ಕೋಸ್ಕರವಾಗಿ ನೀವು ಈ ಪ್ರಭೇದದ ಪಕ್ಷಿಗಳನ್ನು ಸಾಕಿದ್ರಿ, ಜೊತೆಗೆ ಇದನ್ನು ತಂದು ಕೊಟ್ಟವರು ಯಾರು, ಇದರ ಬಗ್ಗೆ ನಾಲೆಡ್ಜ್ ಇತ್ತೋ ಇಲ್ಲೋ ಅನ್ನುವಂಥದ್ರ ಬಗ್ಗೆನೂ ಕೂಡ ಹೇಳಿಕೆಗಳನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಅಲ್ಲಿಗೆ ಕೊಲೆ ಪ್ರಕರಣದ ಒಂದು ಕಾನೂನಿನ ಪರೀಕ್ಷೆ, ಮಗದೊಂದು ಕಡೆಯಲ್ಲಿ ಈ ವಿಚಾರದ ಮತ್ತೊಂದು ಕಾನೂನಿನ ಸಂಕಷ್ಟ ನಟ ದರ್ಶನ್ಗೆ ಎದುರಾದಂತೆ ಕಾಣ್ತಾ ಇದೆ. ಒಟ್ಟಾರೆ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿರುವ ದರ್ಶನ್ ಇದೀಗ ಮತ್ತೊಂದು ಕಾನೂನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.